ನಗರದ ಹುಣಸಗಿರಿ ರಸ್ತೆಯಲ್ಲಿರುವ ಗಂಗೋತ್ರಿ ಪಬ್ಲಿಕ್ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಪುಟ್ಟ ಮಕ್ಕಳಿಗೆ ಅಕ್ಷರಾಭ್ಯಾಸ ಕಾರ್ಯಕ್ರಮವನ್ನು ಸಂಭ್ರಮ ಹಾಗೂ ಭಕ್ತಿ ಭಾವದಿಂದ ಆಯೋಜಿಸಲಾಯಿತು. ಕಾರ್ಯಕ್ರಮವು ಕಾಲಕಾಲೇಶ್ವರ ದೇವಸ್ಥಾನದ ಅರ್ಚಕರಾದ ಶ್ರೀ ವೇದಮೂರ್ತಿ ಮಲ್ಲಯ್ಯ ಗುರುಸ್ಥಳಮಠ ಇವರ ಸುಪುತ್ರನಾದ ಶ್ರೀ ಶ್ರೀಪಾದಯ್ಯ ಸ್ವಾಮಿ ಗುರುಸ್ಥಳಮಠ ಅವರ ಸಾರಥ್ಯದಲ್ಲಿ ನೆರವೇರಿತು. ವೇದ ಮಂತ್ರಗಳ ಘೋಷ ಮತ್ತು ಧಾರ್ಮಿಕ ವಿಧಿವಿಧಾನಗಳೊಂದಿಗೆ ಪುಟ್ಟ ಮಕ್ಕಳಿಗೆ ಮೊದಲ ಅಕ್ಷರವನ್ನು ಬರೆಯಿಸುವ ಮೂಲಕ ಅವರ ಶೈಕ್ಷಣಿಕ ಜೀವನಕ್ಕೆ ಶುಭಾರಂಭ ಮಾಡಲಾಯಿತು. ಉತ್ತಮ ಶಿಕ್ಷಣದೊಂದಿಗೆ ಸಂಸ್ಕಾರಯುತ ಜೀವನವನ್ನು ರೂಪಿಸಿಕೊಳ್ಳುವಂತೆ ಕರೆ ನೀಡಿದರು. ಶಾಲೆಯ ಆಡಳಿತ ಮಂಡಳಿ, ಮುಖ್ಯೋಪಾಧ್ಯಾಯರು, ಶಿಕ್ಷಕವೃಂದ ಹಾಗೂ ಪೋಷಕರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಕ್ಕಳಿಗೆ ಶುಭ ಹಾರೈಸಿದರು. ಶಾಲಾ ಆವರಣವನ್ನು ಆಕರ್ಷಕವಾಗಿ ಅಲಂಕರಿಸಿದ್ದು ಕಾರ್ಯಕ್ರಮವು ಭಕ್ತಿ, ಸಂಭ್ರಮ ಮತ್ತು ಸಡಗರದ ವಾತಾವರಣದಲ್ಲಿ ಯಶಸ್ವಿಯಾಗಿ ನೆರವೇರಿತು. ಶ್ರೀ ಗುರುಭ್ಯೋ ನಮಃ. ಸರಸ್ವತಿ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ಗಂಗೋತ್ರಿ ಪಬ್ಲಿಕ್ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಇವತ್ತಿನ ದಿನ ಅಕ್ಷರ ಅಭ್ಯಾಸ ಎನ್ನುವಂಥದ್ದು ಒಂದು ಪೂಜೆಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಈ ಅಕ್ಷರಾಭ್ಯಾಸ ಮೊದಲಿಗೆ ಶೃಂಗೇರಿಯಲ್ಲಿ ನಡೀತಿದ್ವು. ಅರ್ಚಕಸ್ಯ ಪ್ರಭಾವೇನ ಶಿಲಾ ಭವತಿ ಶಂಕರ ಅಂತ ಹೇಳ್ತಾರೆ. ಈ ಶಂಕರಾಚಾರ್ಯ ಈ ಮಾತನ್ನು ಹೇಳ್ತಾರೆ. ಅಂದ್ರೆ ನಾವು ಯಾವ ಕಲ್ಲಿಗೆ ಪೂಜೆಯನ್ನ ಮಾಡ್ತೀವಲ್ಲ, ಆ ಕಲ್ಲಿನೊಳಗ ದೇವ್ರಿದ್ದಾನ ಅನ್ನುವಂಥ ಮಾತನ್ನ ನಮ್ಮ ಶಂಕರಾಚಾರ್ಯ ಹೇಳ್ತಾರೆ. ಹಂಗ ಶೃಂಗೇರಿಯಲ್ಲಿ ಶಾರದಾಂಬಿಕಾ ದೇವಿ ದೇವಸ್ಥಾನದಲ್ಲಿ ಯಾವ ರೀತಿ ಆ ಅಕ್ಷರಾಭ್ಯಾಸವನ್ನ ಮಾಡ್ತಾರಲ್ಲ, ಅದೇ ರೀತಿ ಈ ಒಂದು ಶಾಲೆಯಲ್ಲಿ ಕೂಡ ಹಮ್ಮಿಕೊಂಡಿದ್ರು. ಆ ಅನುಸಾರೇನ ಈ ಅಕ್ಷರಾಭ್ಯಾಸ ಕಾರ್ಯಕ್ರಮವನ್ನ ನಾವು ಇವತ್ತಿನ ದಿನ ಮಾಡಿದ್ವಿ. ಅಕ್ಷರಾಭ್ಯಾಸ ಅನ್ನೋದನ್ನು ಮೊದಲೇ ಬಾರಿಗೆ ಈ ಶಾಲೆಯೊಳಗ ಮಕ್ಕಳು ಕಾಲಿಟ್ಟ ತಕ್ಷಣ ಈ ಒಂದು ಕಾರ್ಯಕ್ರಮವನ್ನ ಮಾಡಿ ಅವ್ರಿಗೆ ಅಕ್ಷರ ಆರಂಭದ ದಿನವನ್ನು ಇವತ್ತಿನ ದಿನ ಮಾಡಿದ್ವಿ ನಾವು. ಈ ಅಕ್ಷರಾಭ್ಯಾಸ ಅಂತಂದ್ರ ಮಗುವಿನ ಪಾಲಕರೇನೈತಲ್ಲ, ಇವತ್ತಿನ ದಿನ ಆ ಮಕ್ಕಳಿನ ಮನಸ್ಸಿನೊಳಗ ಏನನ್ನ ಬಿತ್ತಾರಲ್ಲ, ಆ ಬೆಳೆಯನ್ನ ಮಗು ಬೆಳಿತೈತೆ ಅಂತಂದು ಹೇಳ್ತೀವಿ ನಾವು. ಇವತ್ತಿನ ದಿನ ಅವರು ಆ ಮಕ್ಕಳ ಮನಸ್ಸಿನಲ್ಲಿ ಅಕ್ಷರವನ್ನ ಬಿತ್ತಾರ, ಆ ಮಕ್ಕಳು ಆ ಅಕ್ಷರವನ್ನ ಬೆಳೆಸುವಂತ ಕೆಲಸವನ್ನ ಮಾಡ್ತಾರ. ಹಂಗ ಅದೇ ನಿಟ್ಟಿನೊಳಗೆ ಇವತ್ತಿನ ದಿನ ಅಕ್ಷರಾಭ್ಯಾಸ ಬಹಳ ಶಾಸ್ತ್ರಬದ್ಧವಾಗಿ ಈ ಅಕ್ಷರಾಭ್ಯಾಸವನ್ನ ಮಾಡಿದ್ವಿ. ಈ ಸರಸ್ವತಿ ದೇವಿಯ ಆಶೀರ್ವಾದ ಈ ಶಾಲೆಯ ಮೇಲೆ ಆ ಮಕ್ಕಳ ಮೇಲೆ ಇರ್ಲಿ ಅಂತ ಹೇಳಿ ಒಂದೆರಡು ಮಾತುಗಳನ್ನು ಮುಗಿಸ್ತೇನೆ. ಶಿವಂ ಭೂಯಾತ್. Good morning everyone. My name is Rekha. I am very thankful to Gangotri Public School for conducting these kind of activities in the schools. Aksharabhyasa is a heartful congratulations to you and your child for this special milestone. The Aksharabhyasa ceremony is a beautiful and creating beginning to their lifelong journey of the education and wisdom and growth. Thank you for conducting these kind of activities and conduct more activities to the child. ಮೊದಲನೇದಾಗಿ ನಾನು ಗಂಗೋತ್ರಿ ಪಬ್ಲಿಕ್ ಸ್ಕೂಲ್ಗೆ ಅಭಿನಂದಿಸ್ತೇನೆ. ಯಾಕಂದ್ರೆ ನಮ್ಮ ಕಾಲದಲ್ಲಿ ನಮಗೆ ಯಾರು ಅಕ್ಷರಾಭ್ಯಾಸ ಈಗ ಇರ್ತಿದ್ದಿಲ್ಲ. ಆಮೇಲೆ ಈಗ ಅಕ್ಷರಾಭ್ಯಾಸ ಈಗ ಪ್ರೆಸೆಂಟ್ ಭಾಳ ಮಾಡ್ತಾ ಇದ್ದಾರೆ ಎಲ್ಲರೂ. ಅದು ಬಟ್ ಶೃಂಗೇರಿಯಲ್ಲಿ ಮಾಡ್ತಾ ಇದ್ದಾರೆ. ನಾವು ಒಬ್ಬಂಟಿಗಳು ಹಿಂಗೆ ಆಗಿರೋದ್ರಿಂದ ಅಷ್ಟು ದೂರ ಹೋಗಿ ನಾವು ಅಕ್ಷರಾಭ್ಯಾಸ ಮಾಡಕ್ ಆಗೋದಿಲ್ಲ. ಸೊ ಈ ನಮ್ಮ ಗಂಗೋತ್ರಿ ಆಡಳಿತ ವರ್ಗದವರು
ಇಲ್ಲಿ ಮಕ್ಕಳಿಗೆ ಅಕ್ಷರಾಭ್ಯಾಸ ಮಾಡ್ತಾ ಇರೋದ್ರಿಂದ ನಮ್ಗೆ ಭಾಳ ಖುಷಿಯಾಗಿದೆ. ಅವ್ರಿಗೆ ಅಭಿನಂದಿಸ್ತೇನೆ ನಾನು. ಸೊ ನಮ್ಮ ಕಾಲದಲ್ಲಿ ಅಕ್ಷರಾಭ್ಯಾಸ ಅನ್ನೋದು ಇರ್ತಿದ್ದಿಲ್ಲ. ನಾವು ಸಣ್ಣವರಿದ್ದಾಗ. ಈಗ ನನ್ನ ಮಗಳಿಗೆ ಅಕ್ಷರಾಭ್ಯಾಸ ಅನ್ನೋದು ಶೃಂಗೇರಿ ಶಾರದಾಂಬೆಗೆ ಹೋಗ್ತಿದ್ದೀನಿ. ಅಲ್ಲಿ ಆಗಲಿಲ್ಲ. ಇಲ್ಲಿ ನನ್ನ ಮಗಳ ನಮ್ದು ನನಸಾಗಿತ್ತು. ಇಲ್ಲಾದ್ರೂ ಕನಸಾಯಿತು. ಇಷ್ಟು ಹೇಳಿ ಇಲ್ಲೆಲ್ಲ ಆಡಳಿತ ಮಂಡಳಿಗೆ ನನ್ನಿಂದ ಅಭಿನಂದನೆಗಳಂತ ಹೇಳ್ತೀನಿ. ನಮಸ್ಕಾರ. ಇವತ್ತಿನ ದಿವಸ ನಮ್ಮ ಸಂಸ್ಥೆಯಾದ ವಿಘ್ನೇಶ್ವರ ವಿದ್ಯಾವರ್ಧಕ ಸಂಘ ಅಡಿಯಲ್ಲಿ ನಡೆಯುತ್ತಿರುವಂಥ ಗಂಗೋತ್ರಿ ಪಬ್ಲಿಕ್ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಅಕ್ಷರಾಭ್ಯಾಸವನ್ನು ಹಮ್ಮಿಕೊಳ್ಳಲಾಗಿದೆ. ಅಕ್ಷರಾಭ್ಯಾಸವು ನಮ್ಮ ಪ್ರಾಚೀನ ಕಾಲದಿಂದಲೂ 16 ಸಂಸ್ಕಾರಗಳಲ್ಲಿ ಅಕ್ಷರಾಭ್ಯಾಸವನ್ನು ಒಂದು. ಇದು ಬಹಳ ಅತ್ಯುತ್ತಮವಾದ ಒಂದು ದಿವಸ ಅಂತ ಹೇಳಲು ಇಚ್ಛಪಡ್ತೀನಿ. ಯಾಕಂದರೆ ನಮ್ಮ ಶಾಲೆಯ ವಿದ್ಯಾರ್ಥಿಗಳು ಅಥವಾ ಮಗುವಿಗೆ ಇದು ಒಂದು ಮಹತ್ವದ ಹಂತ. ಅಕ್ಷರಾಭ್ಯಾಸ ಪ್ರಾರಂಭದಿಂದ ಇನ್ನೊಂದು ಹಂತದಲ್ಲಿ ಮಗು ಮುಂದುವರಿಯುತ್ತೆ. ಅದೇ ರೀತಿ ನಮ್ಮ ದಕ್ಷಿಣ ಭಾರತದ ಹಿರಿಯ ಅರ್ಚಕರಾದಂಥ ಶಿವಾನಂದಾಚಾರ್ಯರು ಈ ಶಾರದಾಂಬೆಯನ್ನು ಪೂಜಿಸುವ ಮೂಲಕ ಅಕ್ಷರಾಭ್ಯಾಸವನ್ನು ನಮ್ಮ ದೇಶಕ್ಕೆ ಪರಿಚಯಿಸಿದರು. ಅದೇ ರೀತಿ ಇವತ್ತಿನ ದಿವಸ ಕಾಲೇಶ್ವರಿ ಅರ್ಚಕರಾದಂಥ ಮಲ್ಲಯ್ಯಜ್ಜನವರ ಸುಪುತ್ರರು ನಮ್ಮ ಶಾಲೆಯಲ್ಲಿ ಅಕ್ಷರಾಭ್ಯಾಸವನ್ನು ಅತಿ ಅಚ್ಚುಕಟ್ಟಾಗಿ ಮಾಡಿಕೊಟ್ಟಾರ. ಹಾಗೆ ಎಲ್ಲ ಮುದ್ದು ವಿದ್ಯಾರ್ಥಿಗಳು, ಪಾಲಕರು ನಮ್ಮ ಒಂದು ದೇಶದ ಸುಸಂಸ್ಕೃತ ಉಡುಪು ತೊಡುಪುಗಳನ್ನು ತೊಟ್ಟು ಇದರಲ್ಲಿ ಪಾಲ್ಗೊಂಡಾರ. ಎಲ್ಲರಿಗೂ ಒಳ್ಳೇದಾಗ್ಲಿ. ಆ ಭಗವಂತ ನಮ್ಮ ಶಾಲೆಯ ವಿದ್ಯಾರ್ಥಿಗಳಿಗಾಯ್ತು ಎಲ್ಲರಿಗೂ ಒಂದು ಒಳ್ಳೆಯ ವಿದ್ಯೆ ಹಾಗೂ ಆರೋಗ್ಯ ಕೊಡ್ಲಿ ಅಂತ ನಮ್ಮ ಸಂಸ್ಥೆ ಪರವಾಗಿ ನಾನೆಲ್ಲರಿಗೂ ಅಭಿನಂದಿಸ್ತೇನೆ.